ವೆಲ್ಕಮ್ ಟು ಸು ಆ್ಯಂಡ್ ಮೈ ಚಾನಲ್. ಸೊ ಇವತ್ತು ನಮ್ಮ ಆರ್ಯಗೆ ಮಂತ್ಲಿ ಇಂಜೆಕ್ಷನ್ ಹಾಕ್ಸೋದಕ್ಕೆ ಅಂತ ಹೋಗ್ತಿದ್ವಿ. ಇದು 3.5 ಮಂತಲ್ಲಿ ಹಾಕೋ ಇಂಜೆಕ್ಷನ್. ಸೊ ಇದು ಥರ್ಡ್ ಅಂತು. ನಮ್ಮ ಹಳ್ಳಿಯಲ್ಲಿ ಟ್ರಾವೆಲ್ ಮಾಡೋದೇ ತುಂಬ ಖುಷಿ ಅನಿಸುತ್ತೆ. ಸುತ್ತ ಎಲ್ಲ ಹೊಲಗಳು, ಗ್ರೀನರಿ, ಟ್ರಾಫಿಕ್ ಇರಲ್ಲ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ನೋಡಿದ್ರೆ ಅವ್ನು ಯೂಶ್ವಲಿ ಓಡಾಡೋ ಪ್ಲೇಸಲ್ಲಿ ಬಿಟ್ಟು ಬೇರೆ ಕಡೆ ಕರ್ಕೊಂಡೋದ್ರೆ ಅಳ್ತಿದ್ದ. ಬಟ್ ಈ ಸತಿ ಮಾತ್ರ ಹಾಸ್ಪಿಟ್ಲೆಲ್ಲ ಅವ್ರ ಅಪ್ಪ ಎತ್ಕೊಂಡು ಸುತ್ತಾಡ್ತಿದ್ರೆ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಆ ಕಡೆ ಈ ಕಡೆ ಅಂತ ನೋಡ್ತಿದ್ದೆ. ಒಂದು ಚೂರು ಅರಳಿಲ್ಲ. ಅವ್ರ ಅಪ್ಪ ಇದ್ದಾರೆ ಅನ್ನೋ ಧೈರ್ಯ ಏನೋ ಇರ್ಬೋದು. ಇಂಜೆಕ್ಷನ್ ಹಾಕ್ಸೋದಕ್ಕೆ ನಮಗೆ ಅಂತೂ ತುಂಬ ಅಂದರೆ ತುಂಬ ಭಯ ಆಗಿತ್ತು. ಲಾಸ್ಟ್ ಟೈಮ್ ಇಂಜೆಕ್ಷನ್ ಆದಾಗ ತುಂಬ ಹತ್ತಿದ್ದ. ಸೊ ಈ ಟೈಮು ಹೇಗೆ ಅಳ್ತಾನೋ. ಈ ಸತಿ 3 ಇಂಜೆಕ್ಷನ್ ಅಂತ ಹೇಳಿದ್ರು. ಈಗ ನೋಡಿದ್ರೆ ಕೈಗೆ ಕೊಡ್ತಾಯಿದ್ರು. ಸೊ ಅವಾಗಂತೂ ಅವ್ನಿಗೆ ಗೊತ್ತಾಗಲಿಲ್ಲ ಫಸ್ಟ್. ಆಮೇಲೆ ಇಂಜೆಕ್ಷನ್ ಹಾಕಿದ್ಮೇಲೆ ತುಂಬ ಅಂದರೆ ತುಂಬ ಹತ್ತ. ಆಮೇಲೆ ಸ್ವಲ್ಪ ಹೊತ್ತು ಸುಧಾರಿಸ್ತಾ ಇದ್ವಿ. ಸೊ ನಾನು, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಹಸ್ಬೆಂಡ್ ಅವ್ರ ತಂಗಿ, ನಮ್ಮ ನಾದಿನಿ ಸಹ ಹೋಗಿದ್ವಿ. ನಾವು ಮೂವರು ಅವನ್ನ ಮಾತಾಡಿಸ್ತಾ ಇದ್ವಿ, ಅವನ್ನ ನಗಿಸ್ತಾ ಇದ್ವಿ. ಬಟ್ ನಮ್ಮನ್ನ ನೋಡ್ತಾನೆ, ಮಾತಾಡ್ದಾಗ ನೋಡ್ತಾ ಇರ್ತಾನೆ, ನಗಿಯೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಆ ಇಂಜೆಕ್ಷನ್ ಪೈಗೆ ಅವನಿಗೆ ಮತ್ತೆ ಅಳು ಬರುತ್ತೆ. ಇಲ್ಲಿ ನನ್ನ ನೋಡಿಕೊಂಡೇ ಇಂತ. ಆಮೇಲೆ ಅವ್ರು ಇಂಜೆಕ್ಷನ್ ಹಾಕಿದ ತಕ್ಷಣ ಅವ್ನಿಗೆ ಗೊತ್ತಾಗಿದ ತಕ್ಷಣ ಮತ್ತೆ ಜೋರಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಲಾಸ್ಟ್ ಟೈಮ್ ಆ ಕಾಲಿಗೆ ಏನೇ ಇಂಜೆಕ್ಷನ್ ಹಾಕಿದ್ರು. ಲಾಸ್ಟ್ ಟೈಮು 2.5 ಮಂತ್ ಇಂಜೆಕ್ಷನ್ ಹಾಕಿದ್ದು ಲೆಫ್ಟ್ ಲೆಗ್ಗಿಗೆ ಮಾತ್ರ. ಸೊ ಇದು 3.5 ಇಂಜೆಕ್ಷನ್ನು, 3 ಇಂಜೆಕ್ಷನ್ ಅಂತ ಹೇಳಿದರು. ಒಂದು ಹ್ಯಾಂಡ್ಗೆ ಮತ್ತು 2 ಬಂದು ತೊಡೆಗೆ ಅಂತ. ಸೊ ಒಂದು ತೊಡೆಗೆ ಕೊಟ್ಟ ಮೇಲೆ ಅವನು ಅರ್ಥ ಮತ್ತೆ ಸುಧಾರಿಸಿದ್ರಿ. ಮತ್ತೆ ಇನ್ನೊಂದು ಸೈಡ್ ಕೊಟ್ಟಾಗ ಅವ್ನಿಗೆ ಜಾಸ್ತಿ ಪೇನ್ ಆಯ್ತಾನೆ, ಜೋರು ಆತ. ನಮ್ಮ ಕೈಯಲ್ಲಿ ಹಾಗೇ ಇಲ್ಲ, ಕಂಟ್ರೋಲ್ ಮಾಡೋಕ್ಕಂತೂ ಆಗಲಿಲ್ಲ. ಅವನ್ನ ಹಿಡ್ಕೊಳಕ್ಕಂತೂ ನನ್ನ ಕೈಯಲ್ಲಿ ಆಗೇ ಇಲ್ಲ. ಮತ್ತು ಅವ್ನು ಯಾವುದೇ ಸಿರಪ್ ಕೊಟ್ಟರು ಕುಡಿತಾ ಇದ್ದಿಲ್ಲ. ಜ್ವರದ್ದಾಗಲಿ ಕೋಲ್ಡ್ದಾಗಲಿ ಒಂದು ಸೈಡ್ ಬಾಯಲ್ಲಿ ನಾವು ಹಾಕ್ತಿದ್ರೆ ಇನ್ನೊಂದು ಸೈಡಿಂದ ಉಗಿತಾ ಇದ್ದ. ಸೊ ಈ ಟೈಮು ಹಾಗೆ ಆಗಿತ್ತು. ಅವರಲ್ಲಿ ಡ್ರಾಪ್ಸ್ ಕೊಡಬೇಕು ಅಂತ ಹೇಳಿದರು. ಸೊ ಇಂಜೆಕ್ಷನ್ ಮುಂಚೆನೇ ಆಫ್ ಕೊಟ್ಟಿದ್ದರು. ಅವನೆಲ್ಲ ಬಾಯಿಂದ ಆಚೆ ಆಗ್ತಾ ಇದ್ದ ಅಂತೇಳ್ಬಿಟ್ಟು ಮತ್ತೆ ಇಂಜೆಕ್ಷನ್ ಆದಮೇಲೆ ಕೊಡೋಣ ಅಂತೇಳ್ಬಿಟ್ಟು ಮತ್ತೆ ಇವಾಗ ಅರ್ಧ ಹಾಕಿದ್ರು. ಇಂಜೆಕ್ಷನ್ ಹಾಕ್ಸ್ಬೇಕಾದ್ರೆ ನಾವು ಭಯ ಬಿದ್ರಿ ಅಷ್ಟೇ. ಆದರೆ ಅವ್ನು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ. ಮನೆಗೆ ಬಂದಮೇಲೆ ಅವ್ರ ಅಜ್ಜಿಗೆ ಎಲ್ಲ ಸ್ಟೋರಿ ಎಲ್ಲ ಹೇಳ್ಕೊಂಡು ಫುಲ್ ಆಟ ಆಡ್ತಿದ್ದ ನಕ್ಕೊಂಡು. ಅವನ್ನ ನೋಡಿ ತುಂಬ ಖುಷಿ ಆಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನೆಕ್ಸ್ಟ್ ಬರೋ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್, ಬಾಯ್.